ಈಗ ನಾನು ಇಡೀ ಮನೆ ಗುಡಿಸ್ಕೊಂಡು ಒರೆಸ್ಕೊಂಡ್ಬಂದೆ. ಇವತ್ತು ಸೋಮವಾರ ರಜಾ ಇರೋದ್ರಿಂದ ಕೆಲಸದವ್ರಿಗೆ ರಜೆ. ನಮ್ಮ ಅಕ್ಕ ಪಾಪ 2 ಕುಕ್ಕೆ ಪಾತ್ರೆ ತೊಳೆದು ಬಂದ್ಲು. ಇವಾಗ 3 ಕುಕ್ಕೆ ನಾನು ಅದ್ರಲ್ಲಿ ಒಂದು ಮೈನಸ್ ಮಾಡಿಕೊಡಿ. ಇಲ್ಲ ಹಾಂ, ನಿನ್ನೆ ರಾತ್ರಿ ನನ್ನ ಮಗಳಿಗೆ ಮಾಲಿ ಕರ್ಕೊಂಡು ಹೋಗಿದ್ದಾಗ ಅಲ್ಲಿ ಸಿಕ್ಕಾಪಟ್ಟೆ ಏನೋ ಕೇಳ್ತು ಅಂತಾರೆ. ನಿನ್ನೆ ರಾತ್ರಿ ಒಂಚೂರು ಜೋರು ಮಾಡಿದೆ ಅಂತ ರಾತ್ರಿ ಬೇಜಾರು ಮಾಡ್ಕೊಂಬಂದು ಮಲಗಿದ್ದು. ಇನ್ನೂ ಎದ್ದಿಲ್ಲ. ಅದು ಎದ್ದೋಳೋದ್ರೊಳಗೆ ನಾನು ತಿಂಡಿ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಬಿಡ್ತೀನಿ. ಈಗ ಸ್ವಲ್ಪ ರಿಟರ್ನ್ ಗಿಫ್ಟು ಇದು ಬಂದಿದೆ, ಎಂಥದ್ದು ಆರ್ಡ್ರ್ ಬಂದಿದೆ. ಅವು ಪ್ಯಾಕ್ ಮಾಡಬೇಕು. ಇನ್ನು ಚುಪ್ಪಿ ಪಪ್ಪ ಹಾಸನಕ್ಕೆ ಹೋಗ್ತಾರೆ. ಸೊ ಹಾಸನಕ್ಕೆ ತಲುಪಿಸಿದ್ರೆ ಅಲ್ಲಿಂದ ಅಲ್ಲಿಗೆ ಅಕ್ಕ ಕೊರಿಯರ್ ಮಾಡ್ತಾರೆ ನಾಳೆ. ಹಾಗಾಗಿ ಅದು ಪ್ಯಾಕ್ ಮಾಡಿ ಕಳಿಸ್ಬೇಕು. ಇವತ್ತು ನೆನ್ನೆ ಒಂದು ಸ್ವಲ್ಪ ಬೇಜಾರಾಯ್ತಲ್ಲ, ಹಂಗಾಗಿ ರಾತ್ರಿ ಮಲಗಿದ್ದು ಲೇಟು ಮಾತಾಡ್ಕೊಂಡು. ಇವತ್ತೊಂದು ಸ್ವಲ್ಪ ಬ್ರೆಡ್ಡು ಸ್ಯಾಂಡ್ವಿಚ್. ಮಗಳ ಸ್ಯಾಂಡ್ವಿಚ್ ತಿಂತೀರಾ? ನೀವೇ ಮಾಡ್ತೀರಾ ಸ್ಯಾಂಡ್ವಿಚ್ ಏನು? ಹಾಂ, ಬನ್ನಿ ಮತ್ತೆ ಎದ್ದು ಬನ್ನಿ. ಒಪ್ಪೋ ಅಂಗಡಿ ಓಪನ್ ಡೈರೆಕ್ಟ್ ಎದ್ದಿದ ತಕ್ಷಣ ಅಲ್ಲೇ ಅಂಗಡಿ ಮಗಳೇ. ಹಾಂ, ಎಲ್ಲಿ ತುಟಿ ತೋರಿಸಿ ಹೆಂಗಾಗಿದೆ? ನೆನ್ನೆ ಲಿಪ್ಟಿಕ್ ಹಚ್ಕೊಂಡಿದ್ದು ಊದ್ದಂಗಾಗಿದ್ದೀರಾ ಮಗಳೇ ಒಂದು ಸ್ವಲ್ಪ? ಹೌದಾ? ಏನಿದು ಅಂಗಡಿ? ಆಗಲೇ ವ್ಯಾಪಾರ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಮಗಳೇ? ಏನು ಅಂಗಡಿ ಇದು? ಹಾಂ, ಸೇಲ್ ಮಾಡೋದಾ? ಸ್ಕೂಪಿಂಗಾ? ಹಾಂ, ನನ್ನ ಮಗಳು ಅದೇನೋ ಸ್ಕೂಪಿಂಗ್ ಮಾಡ್ತೀನಿ ನನ್ನದು ಇನ್ಸ್ಟಾಗ್ರಾಮಲ್ಲಿ ತಕ್ಕೊಡಿ ಅಂತ ಹೇಳ್ಬಿಟ್ಟು ತೆಗೆಸ್ಕೊಂಡಿರೋದವೆಲ್ಲ. ಅದನ್ನೇನೋ ಸ್ಕೂಪಿಂಗ್ ಮಾಡುತ್ತಂತೆ. ನಮ್ಮ ಚಿಕ್ಕಮ್ಮ ಇವತ್ತು ಬೇಗ ಇತ್ತು, ಪೂಜೆ ರಜೆ ರೆಡಿ ಮಾಡ್ಕೊತಿದ್ದಾರೆ, ಪೂಜೆ ಮಾಡ್ತಿದ್ದೆ. ನಾನು ರೆಡಿ ಮಾಡಿದ್ದೆ. ಬಳೆ ಹಾಕೊಂಡಿದ್ದೆ ಚಿಕ್ಕವ. ಈ ಅಣ್ಣ ಕರ್ಕೊಳ್ಳಿ, ಅವ್ನು ಎಲ್ಲ ತಿಂತಿದ್ದಾನೆ. ಕುಂಡಿ ತುಳಿದಿಲ್ಲ, ಮುಖ ತುಳಿದಿಲ್ಲ. ನೆನ್ನೆ ಹೋಗಿ ನೀವು ಒಬ್ಬರೇ ರಾತ್ರಿ 11 ಗಂಟೆಲಿ ಬೇಜಾರು ಮಾಡ್ಕೊಂಡು ವಾಕ್ ಮಾಡಕ್ಕೆ ಹೋಗಿದ್ರಲ್ಲ, ಕೇಳಿ ನನ್ನ ಮೇಲೆ ಮನ್ಸ್ಕೊಂಡು ಹೋಗಿದ್ರಾ? ಹಾಂ, ಒಂದೊಂದು ಸರಿ ಫ್ಯಾಮಿಲಿ ಅಂದಮೇಲೆ ಬೇಜಾರು ಅದು ಇದು ಎಲ್ಲ ಆಗ್ತಾ ಇರುತ್ತೆ. ಮನ್ಸಿಗೆ ಹಾಕೊಳಕ್ಕೆ ಹೋಗ್ಬಾರ್ದು. ವಿ ಆರ್ ಫ್ಯಾಮಿಲಿ, ವಿ ಶುಡ್ ಸ್ಟ್ಯಾಂಡ್ ಟುಗೆದರ್. ಒಂದೊಂದು ಗ್ಲಾಸ್ ನೀರು ಕುಡ್ದೆ. ತಗೋ ರಜಾ, ಇದಕ್ಕೆ ಅಭ್ಯಾಸ ಆಗೋಗ್ಬಿಡಿದೆ. ಇನ್ನೊಂದು 10 ನಿಮಿಷ ಆದಮೇಲೆ ನೋಡಿ, ನಾವು ಒಂದು ಸ್ವಲ್ಪ ರಾತ್ರಿ ಬೇಗ ಮಲಗಿದ್ರೆ ಮಗಳೇ ಬೆಳಗ್ಗೆ ಬೇಗ ಎದ್ದೇಳ್ಬೋದು. ರಾತ್ರಿ ಮಲಗ್ತಿರೋದು ಲೇಟ್ ಆದರೆ ಬೆಳಗ್ಗೆ ಎದ್ದೇಳೋದು ಲೇಟು. ಅರ್ಧ ದಿನ ಇಲ್ಲೇ ಹೊಟ್ಟೋಗುತ್ತೆ ನಮ್ಮದು. ಹೌದಾ? ತೋರಿಸಿ. ಇದು ಬೇಜಾರಾಗಿ ಕುತ್ಕೊಂಡಾಗ ಏನೋ ಡ್ರಾ ಮಾಡ್ತಾ ಇರತ್ತೆ. ಹೋಗಿ ಎಷ್ಟು ಸುಂದರವಾಗಿ ಡ್ರಾಯಿಂಗ್ ಮಾಡಿದ್ದೀರ ಮಗಳು, ಚೆನ್ನಾಗಿದೆ. ಹೌದು, ವಾಹ್ ಎಷ್ಟು ಚೆನ್ನಾಗಿದೆ. ಇದನ್ನು ಮೈ ನೇಮ್ ಇಸ್ ಖುಷ್ ಎಸ್ಗೌಡ. ಪುಟ್ಟಣ್ಣನ ಹೆಸರಾ? ನೀರು ಕುಡ್ದು ಒಂದು ಅರ್ಧ ಗಂಟೆ ಆಯಿತು. ಇವಾಗ ತಿಂಡಿ ಮಾಡ್ತಾ ಇದ್ದಾರೆ. ಹಾಂ, ನನ್ನ ಮಗ ಈಗಷ್ಟೇ ಎದ್ದಿದ ತಕ್ಷಣ ಒಂದು ಗ್ಲಾಸ್ ನೀರು ಕೊಡ್ತೀನಿ, ಒಂದು 1/4 ಗಂಟೆ ಬಿಟ್ಟು. ಆಮೇಲೆ ಈಗ ಸಂಜೆ ಆಗಿದೆಯಲ್ಲ, ಹಾಲು ಕೊಡೋದು. ಒಡಿಯಣ್ಣ ಅವಳಿಗೆ ತಗೊಂಬಗ್ಲೆ. ಏಯ್, ಹಾಂ ತೇಜು, ಅಲ್ಲರಿ ನಮಗೆ ಕುಡ್ಸಕ್ಕೆ ಬರ್ತೇನೆ, ಬಾಯಿಗೆ ಹೋಗಿರಲ್ಲ. ಅಷ್ಟು ಬೇಗ ಹೇಳ್ಕೊಳ್ತೇನೆ, ಅದಕ್ಕೆ ಯಾಕೆ ತಿನ್ಸಕ್ಕೆ ಬರಬೇಕು? ಅಲ್ಲಿ ಇಲ್ಲ ಕಣ, ಸಿಗ್ತಿಲ್ಲ ಬಾಯಿಗೆ. ಅಷ್ಟು ಬೇಗ ಕರ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಅದೇ ಬೇಜಾರು. ಜನವರಿ 1ಗೆ ಮಾಡಿಸಿದ್ದು, ಫೆಬ್ರವರಿ ಮಾರ್ಚ್ ಆಗಿದೆ, ಏಪ್ರಿಲ್ 3 ತಿಂಗಳಾಗಿದೆ. ಎಷ್ಟು ಬೇಗ ಕರ್ಲಿ ಬಂದ್ಬಿಟ್ಟಿದೆ ನೋಡಿ. ನಾನು ಮಾಡಿರೋಂಥ ಸಾಂಬಾರು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಏನು ನಾನು ಆನೆ ಮರಿನೇ ತಗೊಂಬಂದಿದ್ದೀನಿ, ನಂಗೆ ಬಗ್ಗೆ ನೋಡ್ತಾ ಇದ್ದಾರೆ ಇವರೆಲ್ಲ. ಇವರಿಗೆ ಈರುಳ್ಳಿ ಟೊಮೊಟೊ ಅಂದ್ರೆ ಆಗಲ್ಲ. ಏಯ್ ನನ್ನ ಮಗ ಇವಾಗ ಎದ್ದಿದ್ದೆ, ನಡೆಯಚ್ಚ ಡೀಲ್ ಆಟಾಡ್ತಾನೆ. ನಿಧಾನ ಕಣೆ ಚಿಗುವ. ಮಧ್ಯಾಹ್ನ ಹೀರೆಕಾಯಿ ಸಾಂಬಾರು ಮಾಡಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಊಟ ಮಾಡ್ಕೊಬಿಟ್ಟು ಬಂದೆ. ಊಟ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿತ್ತು. ಬಟ್ ಎಲ್ಲರೂ ಇದ್ದಾಗ ನಾನು ವಿಡಿಯೋ ಹಿಡಿಯಲ್ಲ, ಅದು ಚೂರು ಮಾಡ್ಕೊಂಡೇ ಇರಲಿ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಸಾಂಬಾರು. ಇದಕ್ಕೆ ಉಪ್ಪು ಖಾರ ಹುಳಿ ಎಷ್ಟು ಚೆನ್ನಾಗಿ ಹಿಡಿದಿದೆ ಗೊತ್ತಾ? ಏನೋ ಕೊಸೆ ಯಾಕೋ ಗೊತ್ತಿಲ್ಲ, ಕದಾಗಿದೆ ಗೊತ್ತಾ? ಹೀರೆಕಾಯಿ ಹಿಂಗೆ ದಪ್ಪಕ್ಕೆ ಬಾಯಿಗೆ ಸಿಗಂಗೆ ಇರ್ತದೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಿಕ್ಕಿ ಗುಳಿ ಇಷ್ಟ. ನನ್ನ ಮಗನಿಗೆ ನೀರು ಇಷ್ಟ ಆದರೆ ಹಿಂಗೆ ಅನ್ನತ್ತೆ. ಊಟ ಎರಡೇ ಫಿಂಗರಲ್ಲಿ ಹಿಂಗೆ ಅನ್ನತ್ತೆ. ಅದು ಕುಕ್ಕರ್ ನೋಡೋಂಗಿಲ್ಲ, ಅನ್ನದ ಪಾತ್ರೆಗಳನ್ನ ಎಷ್ಟು ಮುದ್ದಾಗಾಡುತ್ತೆ ಗೊತ್ತಾ ಅಲ್ವಾ ಬಂಗೋಡಿ? ತಗೊಳ್ಳಿ ಉದ್ಯೋಗ ಸೌಂಡ್ ಬರಂಗಿಲ್ಲ, ಕುಣಿಯೋದೆ. ಗೊತ್ತಾಗತ್ತೆ. ಈಗ ನೀವು ಬಂದ್ರಲ್ಲ, ಕಳ್ಳರು ಬಂದರೆ ಡಿಸ್ಕೆ ಅಂತ ಹೊಡೆದಾಕ್ಬಿಡ್ತೀನಿ ಮಗಳೇ. ನೋಡಿ ಹೆಂಗಿದೆ ಟೇಸ್ಟ್ ನೋಡಿ ಹೇಳಿ. ನೀವು ಹೇಳ್ದಂಗೆ ಮಾಡಿದ್ದೀನಿ ಮಗಳೇ. ಇದು ನನ್ನ ರೆಸಿಪಿ ಅಲ್ಲ, ನಿಮ್ಮ ರೆಸಿಪಿ ಇದೆಯಲ್ವಾ? ಚೆನ್ನಾಗಿದೆಯಾ? ಓಕೆ. 2 ದಿನದಿಂದ ನನ್ನ ಮಗಳಿಗೆ
ಊಟ ಸರಿ ಹೌದಾ? ಬೇಡ ತಿನ್ನಿ ನೀವು ತಿನ್ನಿ, ಆಮೇಲೆ ತಿಂತೀನಿ ನಾನು. ಹಾಗೆ ಇವತ್ತು ನಮ್ಮ ಊರಲ್ಲಿ ಶನಿಮಾದೇವರು ಬರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಕಾಯಿ ಹಣ್ಣು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಆರತಿ ಎಲ್ಲ. ಹಾಗೆ ನಾನು ಈಚೆ ಜಾವ್ಯ ಅಲಂಕಾರಕ್ಕೆ ರಿಟರ್ನ್ ಗಿಫ್ಟ್ಸ್ ಇದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಇದು ಬ್ಯಾಂಗಲ್ದು ಸೆಟ್ ತುಂಬಾ ಚೆನ್ನಾಗಿದೆ. ಇದು ಮಾಹಿತಿ ಬೇಕು ಅಂದರೆ ಜಾವ್ಯ ಅಲಂಕಾರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದರೂ ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಶನಿಮಾದೇವರು ಬರುತ್ತೆ ಅಂತ ಹೇಳಿದ್ನಲ್ಲ, ಈಗ ಬಂದಿದೆ ನೋಡಿ. ಒಂದೇ ನಿಮಿಷ ಹಿಂಗೆ ಬಂದು ಹಿಂಗೆ ಹೋಗೋದ್ರೊಳಗೆ ಹೋಗೇ ಬಿಡುತ್ತೆ. ಇದು ಪೂಜೆ ಮಾಡೋಕೆ ಒಂದೊಂದ್ಸರಿ ಟೈಮ್ ಆಗಲ್ಲ. ಹಾಗೆ ಇವರು ನಮ್ಮ ಶೋಭಾ ಅವರು ಮತ್ತು ನಮ್ಮ ಮಲ್ಲಿಯವರು, ನನಗೆ ನಮ್ಮ ಶೋಭಾ ಅವ್ರದ್ದು ಮಾತು ಕೇಳೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ನಮ್ಮ ಮಲ್ಲಿಯವರು ಕೂಡ ಬಂದಿದ್ರು. ಅಂದರೆ ಇವರೆಲ್ಲ ನಮ್ಮ ತೋಟದಲ್ಲಿ ಮುಂಚೆಯಿಂದ ಕೆಲಸ ಮಾಡಿಕೊಂಡು ಇದ್ದಿದ್ದು, ಹಾಗಾಗಿ ಇಲ್ಲಿವರೆಗೂ ಬಂದಿದ್ರಲ್ಲ, ಹಾಗೆ ಎಲ್ಲನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದರು. ಅಷ್ಟೊಳಗೆ ದೇವರು ಹೊರಡ್ತು. ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋ. ಇವತ್ತು ಅಕ್ಕ ಮಕ್ಕಳು ಎಲ್ಲ ಹೊರಡ್ತಾ ಇದ್ರು, ನಮ್ಮ ಚುಪ್ಪಿ ಅವರೆಲ್ಲ. ಹಾಗೆ ಇವರಿಬ್ರು ಕೂತ್ಕೊಂಡು ಫೋನ್ ನೋಡ್ತಾ ಇದ್ದಾರೆ. ಅಕ್ಕಿ, ಕಡಲೆ, ಏಲಕ್ಕಿ ಎಲ್ಲ ತಗೊಂಡು ಟಿಫನ್ ಬಾಕ್ಸಿಗೆ ತುಂಬ್ತಿದ್ದೆ. ನೀನೆಲ್ಲೂ ಜಾಗ ಸಿಗ್ಲಿಲ್ವ ಚಿಕ್ಕವ ನಿನಗೆ? ನೆರಳಿ ಕೂತ್ಕೊಳ್ಳವಾ? ಇನ್ನು ನಮ್ಮ ಅಕ್ಕ ಒಂದೆರಡು ಕುಕ್ಕೆ ಪಾತ್ರೆ ತೊಳೆದ್ಲು. ನಾನು ಇಡೀ ಮನೆ ಗುಡ್ಸ್ಕೊಂಡು ಒರೆಸ್ಕೊಬಿಟ್ಟು ಬಂದಿದ್ದೀನಿ. ಇವತ್ತು ಸೋಮವಾರ, ಜನ ಬರಲ್ಲ, ಹಾಗಾಗಿ ನಾವೇ ಮಾಡ್ಕೊಂಡಿದ್ವಿ. ಇವನು ಇನ್ನು ಬಂದ ಇಲ್ಲಿ ಕುಳ್ಗೆಡ್ಸೋಕ್ಕೆ. ಬಾ ಮಗ, ನೀನು ಆಟಾಡು ವಾಟರಲ್ಲಿ. ಮೆಲ್ಲೆ ಹೇಳಿ ಜಾರ್ ಬೀಳ್ತೀಯ, ಮೆಲ್ಲೆ ಹೇಳಿ. ಹಾಗೆ ಇನ್ನು ಹಾಳು ಮಾಡೋಕ್ಕೆ ಹೋದ. ಒಂದೇ ಕೈ ನನ್ನ ಮಗ ಆಡ್ಸೋದು. ಅವ್ನು ತಗೊಂಡೆ. ನಿನ್ನೆ ಸಂಜೆ ಹಾಕೊಂಡು ಬೆಳಗ್ಗೆ ಹೊತ್ತಿಗೆ ಈ ಥರ ಅರ್ಧ ಹಾಕಿದಾಗ ನಾನು ಏನು ಮಾಡಲಿ, ಇಲ್ಲ ಮಸಿ ಬಟ್ಟೆ ಮಾಡಿ ಕೂರಿಸ್ತದೆ. ಹಾಗೆ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ರಾಗಿ ಗಂಜಿ, ಅದಕ್ಕೆ ಮಜ್ಜಿಗೆ, ರೈಸು ಮತ್ತು ಬೆಳಗ್ಗೆ ಮಾಡಿದ್ದು ತೊಂಡೆಕಾಯಿ ಪಲ್ಯ ಇತ್ತು. ಅದನ್ನೆಲ್ಲ ಡ್ಯಾಡಿಗೆ ಊಟ ಬಡಿಸ್ಕೊಡ್ತಾ ಇದ್ದೀನಿ. ಇವಾಗ ಪಪ್ಪ ನಾವು ಎಲ್ಲ ಅಕ್ಕ ಮತ್ತು ನಮ್ಮ ಚುಪ್ಪಿನ ಕಳಿಸ್ಬಿಟ್ಟು ಬರೋಣ ಅಂತ ಹೇಳಿ ಮಗೆ ಹೋಗ್ತಾಯಿದ್ವಿ. ಹಾಗೆ ಬರುವಾಗ ಏನಾದ್ರು ಬಜ್ಜಿ ಬೋಂಡ ತೊಗೊಂಡ್ಬಿಟ್ಟು ಬರೋದು. ಹಾಗೆ ಮಗೆ ಹೋಗಿ ಅವ್ರನ್ನ ಬಸ್ ಹತ್ತಿಸಿ ಹಾಗೆ ಮನೆಗೆ ಕೆಲವೊಂದು ಐಟಮ್ಸ್ ತೊಗೊಳ್ಬೇಕಾಗಿತ್ತು, ಅದನ್ನು ತೊಗೊಂಡು ಹಾಗೆ ಬಜ್ಜಿ ಬೋಂಡ ತೊಗೊಂಡು ಈಗ ಜಸ್ಟ್ ಮನೆಗೆ ಬಂದು. ಇವನಿಗೆ ಪುರಿ ಅಂದರೆ ಇಷ್ಟ. ಅವ್ನು ಹೊತ್ತಾಗೆಲ್ಲ ಪುರಿ ಹಾಕ್ಕೊಂಡ್ರೆ ಸಾಕು ಸುಮ್ಮನೆ ಆಗ್ಬಿಡ್ತಾನೆ. ಇವಳಿಗೆ ಮೆಣಸಿಕಾಯಿ ಬೋಂಡ ಇಷ್ಟ. ಖಾರ ಸಾಂಬಾರೆಲ್ಲ ಖಾರ ಆದರೆ ತಿನ್ನಲ್ಲ. ಇದು ಅಷ್ಟು ಖಾರ ಆಗಿಬಿಟ್ಟಿದೆ ಇವತ್ತು, ತುಂಬ ಚೆನ್ನಾಗಿದೆ. ಇದೇನು ಗೊತ್ತಾ, ಕೈ ಗಾಯ ಆಗಿದೆ ಅದಕ್ಕೆ ಅಲ್ವ ಮಗಳು. ಚುಂಗಮ್ ತಿಂತ ಇಲ್ಲ, ತೆಗ್ಬಿಟ್ಟು ಹಿಂಗೆ ಕೈಯಲ್ಲಿ ಇಟ್ಕೊಂಡಿದ್ದಾಳೆ. ಮೆಣಸಿಕಾಯಿ ಬೋಂಡ ಪಾಪ ಚಟ್ನಿ ಚೆನ್ನಾಗಿರುತ್ತೆ. ಕಾಫಿ ಜೊತೆಗೆ ಬಜ್ಜಿ ಬೋಂಡ ತಿಂತ ಅಂದರೆ ಈ ವೆದರ್ ಹೆಂಗಿದೆ ಗೊತ್ತಾ, ಮಣ್ಣಿನ ಸ್ಮೆಲ್ಲು, ಸಣ್ಣ ಗಾಳಿ, ಮಳೆ, ವಾವ್. ಚೆನ್ನಾಗಿರುತ್ತೆ. ಬಟ್ ಈ ವಾರದಿಂದ ನಮ್ಮ ಅಂಕಲ್ ತಿರೋಗಿದ್ರಲ್ಲ, ಅದನ್ನು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಮಳೆ ಬೇರೆ ಬರ್ತಾ ಇದೆ. ಬನ್ನಿ ಬಜ್ಜಿ ಬೋಂಡ ತಿಂದ್ಬಿಟ್ಟು ಬರೋಣ. ನನ್ನ ಗಮನ ಎಲ್ಲ ಅಲ್ಲೇ ಇದೆ, ಹಾಗಾಗಿ ಗಂಟೆಗೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲಿಂದ ಒಂದ್ಸಲ ಇಲ್ಲಿ ಬಂದ್ಬಿಟ್ಟು ಅಲ್ಲೋದೆ. ನಿಮ್ಮ ಜೊತೆ ಮಾತಾಡ್ಕೊಂಡು ಗೊತ್ತಾಗ್ದಲ್ಲೇ ಬಂದೆ. ಕಂಟಿನ್ಯೂಸ್ಲಿ ನಾವು ಇಲ್ಲೇ ಇದ್ರೆ ಏನಾಗುತ್ತೆ ನೀರಲ್ಲಿ ಈ ಥರ ಒಂದಿರಕ್ಕಾಗಲ್ಲ ಮಳೆ. ಈಗ ಮಗಳೇ ಮನೆಗೆ ಹೋಗಿ ಚಳಿ ಆಗ್ತಿಲ್ವ ನಿಮಗೆ? ಲೈಟಾಗಿ ಚಳಿ ಆಗ್ತಿದೀವಾ? ಲೈಟಾಗಿ ಚಳಿ ಆಗ್ತಿದೆ ಅಲ್ವಾ? ಮನೆಗೆ ಹೋಗಿ ಈಗ ನನ್ನ ಮಗಳಿಗೂ ನಮಗೂ ಪಾರ್ಟಿ ಈಗ ಎಂಜಾಯ್ ಮಗಳೇ. ಅಮ್ಮ ಕಾಫಿ ಮಾಡಿಕೊಂಡ್ರು, ಯಾಕಂದರೆ ಅವ್ರು ಸೆಪ್ಪೆ ಕಾಫಿ, ನಮ್ಮಲ್ಲಿ ಎರಡೆರಡು ಥರದ ಕಾಫಿ ಮಾಡೋದು. ನಾನೇನು ಜಾಸ್ತಿ ಕುಡಿಯೋಲ್ಲ, ಬಟ್ ಕಾಫಿ ಪ್ಲಾಂಟ್ರಾಗ ಕಾಫಿ ಕುಡಿಲಿಲ್ಲ ಅಂದರೆ ಹೆಂಗೆ ಅಂತೇಳಿ ಆಟಕ್ಕೆ ಕುಡಿಯೋದು. ಇಲ್ಲ ನನಗೇನು ಅಷ್ಟಿಷ್ಟ ಇಲ್ಲ ಕಾಫಿ, ಬಟ್ ಈಗ ಮಳೆ ಬರುವಾಗ ಈ ಥರ ವೆದರಲ್ಲಿ ನೋಡ್ಕೊಂಡು ಕುಡಿಯೋದು. ಈ ಥರ ಈ ಥರ ಗೊತ್ತಲ್ಲ, ಡಿಕಾಕ್ಷನ್ ತೆಗೆದಿಟ್ಕೊಂಡ್ಬಿಡ್ತೀವಿ ಇಷ್ಟು ದೊಡ್ಡದ್ರಲ್ಲಿ. ಇದಕ್ಕೆ ಒಂದು 4 ಸ್ಪೂನ್ ಶುಗರ್ ಹಾಕೊಂಡ್ರೆ ಬಿಸಿ ಬಿಸಿ ಆದಂಥ ಕಾಫಿ ರೆಡಿ. ಪಪ್ಪ ಅವರು ಸಪ್ಪೆ ಕಾಫಿ ಕುಡಿತಾರೆ, ಹಾಕೊಂಡ್ರೆ ಇಷ್ಟು ಇಬ್ಬರಿಂದ ಸೇರಿ ಇಷ್ಟು ಹಾಕ್ಕೊಳ್ತಾರೆ ಬೆಲ್ಲನ. ಬಟ್ ನನಗೆ ಕಾಫಿ ಕುಡಿಯಲ್ಲ, ಬಟ್ ಕುಡಿದ್ರೆ ಚೆನ್ನಾಗಿ ಕುಡಿಬೇಕು, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಲೆಫ್ಟ್ ಹ್ಯಾಂಡಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ರೈಟ್ ಹ್ಯಾಂಡಲ್ಲಿ ಫೋನ್ ಇಟ್ಕೊಂಡಿದ್ದೀನಿ, ಹಾಗಾಗಿ ಇನ್ನೊಂಚೂರು ಜಾಸ್ತಿನೇ ಹಾಕ್ಕೊತೀನಿ. ವಿಡಿಯೋ ಮಾಡ್ಕೊತಿದ್ದೀನಲ್ಲ ಅಂತ ಒಂಚೂರು ಕಡಿಮೆ ಮಾಡ್ಕೊಂಡಿದ್ದೀನಿ. ನಮ್ಮ ಪಪ್ಪಂಗೆ ಮೇಲೆ ನೊರೆ ಬರೋವರೆಗೂ ಎತ್ತೆತ್ತಾಕಬೇಕು, ಅಲ್ಲಿವರೆಗೂ ಇಷ್ಟ. ಬಟ್ ನಂಗೆ ನೊರೆ ಇರಬಾರ್ದು, ಇಷ್ಟ ಆಗಲ್ಲ. ಬಿಸಿ ಬಿಸಿ ಕಾಫಿ ರೆಡಿ. ನಂಗೆ ಆಲೂಗಡ್ಡೆ ಬಜ್ಜಿ ಇಷ್ಟ ಅಂತ ಹೇಳ್ಬಿಟ್ಟು ತಗೊಬಿಟ್ಟು ಬರ್ತೀನಿ. ಆಲ್ರೆಡಿ 2 ತಿಂದೆ. ಅಂದರೆ 15 ದಿನಕ್ಕೊಂದ್ಸರಿ 20 ದಿನಕ್ಕೊಂದ್ಸರಿ ತಿಂತೀನಲ್ಲ, ಹಾಗಾಗಿ ಒಂದು 5-6 ತಿನ್ಕೊಂಡ್ಬಿಡ್ತೀನಿ ಮಂತ್ ಪೂರ್ತಿ. ಈಗ ಇವರೆಲ್ಲ ನೋಡಿಬಿಟ್ರೆ ಅಟ್ಯಾಕ್ ಮಾಡ್ತಾರೆ, ಹೆಮ್ಮೆ ಅಂತ ಒಂದು ನೆಮ್ಮದಿಲಿ ತಿನ್ನೋಕ್ಕೆ ಬಿಡಲ್ಲ. ಸೊ ಹಾಗಾಗಿ ಇಲ್ಲಿ ಕೂತ್ಕೊಂಡು ನೆಮ್ಮದಿಲಿ ತಿಂದು ಮುಗಿಸ್ಕೊತೀನಿ. ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬಿಸಿ ಇದೆ ಪುಟ್ಟಣ. ಅವನು ಸಿಟ್ ಮಾಡ್ಕೊಂಡು ಅಲ್ಲೋಗಿ ನಿಂತ್ಕೊಳ್ಳೋದು, ಮಾಡಂಗಿಲ್ಲ. ಬಾರೋ
ಬಾರೋ ಇಡ್ಲಿ ಪುಟ್ಟಣ. ಸಿಕ್ಕಾಪಟ್ಟೆ ಖಾರ ಇರುತ್ತೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಖಾರ, ಹಂಗಾಗಿ. ನನಗೂ ಮರ್ತೋಯ್ತು. ಬನ್ನಿ ಮಗಳು, ಪಾರ್ಟಿ ಮಾಡೋಣ. ಇದು ನಿಮಗೆ ತಗೊಳ್ಳಿ ನಿಮಗೆ ಐಸ್ ಕ್ರೀಮು. ಥ್ಯಾಂಕ್ ಯು. ಇದು ಐಸ್ ಕ್ರೀಮ್ ಚಿನ್ನಕ್ಕೆ ಇಬ್ಬರಿಗೂ ತಗೊಬರ್ತೀನಿ. ಹೌದಾ? ಹ್ಞೂ. ಕಟ್ಲೆಟ್ ಇದೆ, ಮಿಕ್ಸ್ಚರ್ ಇದೆ, ಈರುಳ್ಳಿ ಇದೆ. ನಗ್ಗೆಟ್ಸ್ ಅದು. ಸಾರಿ, ಸುಮಾರು ದಿವಸದಿಂದ ಕಟ್ಲೆಟ್ ಅಂತಾನೆ ಇದ್ದೀರಾ. ನಗ್ಗೆಟ್ಸು. ಇವತ್ತಿನ ದಿನ ಖುಷಿಯಾಗಿತ್ತ ಮಗಳು? ತಾಳಿ, ಏನು ಇಷ್ಟ ಆಯ್ತು ಇವತ್ತಿನದ್ರಲ್ಲಿ? ಇದು ಕಟ್ಲೆಟಾ? ಕಟ್ಲೆಟ್ ಏನು ಕಟ್ಲೆಟ್ ತಾನೆ? ಕಟ್ಲೆಟೇ ಏನು ನಗ್ಗೆಟ್ಸು? ಇಲ್ಲಿ ಮೂನ್ ಕಾಣ್ತಾ ಇತ್ತು, ಈಗ ಇವತ್ತು ಕಾಣಿಸ್ತಾ ಇಲ್ಲ, ಆ ಕಡೆ ಎಲ್ಲ ಹೋಗ್ಬಿಟ್ಟಿದೆ. ಅದು ಕೂಡ ಎಲ್ಲ ದಿನದಲ್ಲಿ ಎಲ್ಲನೂ ನೋಡ್ಕೊಂಡ್ಬರ್ಬೇಕಲ್ಲ. ಓಕೆ, ವಿ ಆರ್ ಕ್ಲೋಸಿಂಗ್ ದ ಡೇ. ಗೇಮ್ ಏನೋ ಗೇಮ್ ಅಂತೆ, ನಾಳೆ ಎಕ್ಸ್ಪ್ಲೇನ್ ಮಾಡುತ್ತೆ, ನೋಡೋಣ. ಪುಟ್ಟಣ ಎಲ್ಲಿ ತೋರಿಸಿ, ಏನು ತಿಂತಿದ್ಯಾ? ಅವನದು ಪುರಿ ಬಾಕ್ಸ್ ಮಾಡ್ಕೊಬಿಟ್ಟವನು. ಆ್ಯಕ್ಚುಲಿ ಅದು ಎಂಥದ್ದು? ಡುಂಬುಟಕ್ಕ ಬಾರ್ಸ ಡ್ರಮ್ಮು. ಬಾಯಿಲಿ ಪುಟ್ಟಣ. ಹಾಂ ತಗೋ, ಈಗ ಸುತ್ತಂದು ಬೇಡ ಕಣ, ಅಲ್ಲೆಲ್ಲ ಸುರಿಬೇಡ, ಗಲೀಜಿರುತ್ತೆ. ಇದಕ್ಕೆ ಮನೇಲಿ ಅಲ್ಲಿ ಇಲ್ಲಿ ಬಿದ್ದರೆ ಎಷ್ಟು ಗಲೀಜು ಅನ್ಸುತ್ತೆ ಗೊತ್ತಾ? ಗುಂಡೆ ಕಟ್ಟಾದ್ರೂ ಇಟ್ಕೋ, ಅದು ಬಣ್ಣ ಚೇಂಜ್ ಆಗಿ ಗುಂಡೆ ಕಟ್ಟಿಂಗೆ. ಡ್ಯಾಡಿ ಬಂದರು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ನಮ್ಮ ಚಿಕ್ಕವ ಮಾತ್ರ ಚ್ವಿಂಗಮ್ ಬಿಡ್ತಾ ಇಲ್ಲ 2 ದಿನದಿಂದ.